ಕುಮಾರ್ ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಮುಖ್ಯಮಂತ್ರಿಯಾಗಿ 1 ತಿಂಗಳನ್ನು ಇನ್ನು ಕಂಪ್ಲೀಟ್ ಮಾಡಿಲ್ಲ. ಆಗಲೇ ಜೆಡಿಎಸ್ ಹಾಗೆ ಬಿಜೆಪಿಗೆ ಚೆಕ್ ಮೇಟ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಕಾರಣ ಆಗಿದ್ದು ಪ್ರತಿಷ್ಠಿತ ಪರಿಷತ್ ಚುನಾವಣೆಯ ಫಲಿತಾಂಶ. ಇದು ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸುವ ಮುನ್ಸೂಚನೆಯನ್ನ ಕೊಡ್ತಿದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇಟ್ಕೊಂಡಿದ್ರು. ಆದರೆ ಈ ಕೋಟೆಗೆ ಕಾಂಗ್ರೆಸ್ ಲಗ್ಗೆ ಇಟ್ಟಿದ್ದು ಮಾತ್ರ ಅಲ್ಲ, 5 ಸ್ಥಾನಗಳನ್ನು ಗೆದ್ಕೊಂಡಿದೆ. ಆದರೆ ಈ ರಿಸಲ್ಟ್ಗಿಂತ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇರೋದು ಏನು ಗೊತ್ತಾ? ಮೈತ್ರಿ ಪಕ್ಷಗಳ ನಡುವೆ ಬಿರುಕು ಮೂಡಬಹುದು ಅನ್ನೋದು. ಜೆಡಿಎಸ್ ಅಭ್ಯರ್ಥಿಯ ಸೋಲು ಪ್ರಾದೇಶಿಕ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿದೆ. ಈ ಸೋಲಿನ ಬೆನ್ನಲ್ಲೇ ಮೈತ್ರಿ ನಾಯಕತ್ವದ ವಿರುದ್ಧ ಕೆಲವು ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ ನಾಯಕರು ಮೈತ್ರಿ ಪಕ್ಷಗಳನ್ನ ಅಣಕಿಸ್ತಾ ಕಾಲೆಳಿತಾ ಇದ್ದಾರೆ. ಎಚ್.ಡಿ. ರೇವಣ್ಣ ಕೊಟ್ಟ ಒಂದೇ ಒಂದು ಹೇಳಿಕೆ ಈಗ ಮೈತ್ರಿಯ ಬುಡವನ್ನೇ ನಡುಗಿಸೋ ಥರ ಕಾಣಿಸ್ತಾ ಇದೆ. ಹಾಗೆ ಆರ್ ಅಶೋಕ್ ಕೊಟ್ಟಂತ ತಿರುಗೇಟು ಕೂಡ ದೋಸ್ತಿಗಳ ನಡುವಿನ ಸಂಘರ್ಷವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಉಳ್ಕೊಳ್ಳುತ್ತಾ? 2028ರ ಒಳಗೇನೆ ಈ ದೋಸ್ತಿ ಹಡಗು ಮುಳುಗಿ ಹೋಗುತ್ತಾ? ಪರಿಷತ್ ರಿಸಲ್ಟ್ ಮೈತ್ರಿ ನಾಯಕರ ನಿದ್ದೆಗೆಡಿಸಿದ ಹೇಗೆ? BY ವಿಜಯೇಂದ್ರ ಆರ್ ಅಶೋಕ್ ನಾಯಕತ್ವಕ್ಕೇನಾದ್ರೂ ಕುತ್ತು ಬರುತ್ತಾ? ಜೆಡಿಎಸ್ ನಾಯಕರ ಮುಂದಿನ ಬಿಗ್ ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲು ನಾವು ಈ ಫಲಿತಾಂಶದ ಆಳವನ್ನು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಇಲ್ಲಿ 5 ಸ್ಥಾನಗಳನ್ನು ಗೆದ್ಕೊಂಡಿದೆ, ಬಿಜೆಪಿ 2ರಲ್ಲಿ ಗೆದ್ದಿದೆ. ಆದರೆ ಜೆಡಿಎಸ್ಗೆ ಸೋಲಾಗಿದೆ. ಈ ಜೆಡಿಎಸ್ ಅಭ್ಯರ್ಥಿಯ ಸೋಲೇನಿದೆ ಇದು ಎಚ್.ಡಿ. ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಕುಟುಂಬಕ್ಕೂ ಕೂಡ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಜೆಡಿಎಸ್ನ 4 ಶಾಸಕರೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಇದನ್ನ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಜೆಡಿಎಸ್ ನಾಯಕರು ಒಳಗೊಳಗೆ ಒಂದಷ್ಟು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಲೋಕಸಭೆಯಲ್ಲಿ ನಾವು ಬಿಜೆಪಿಗೆ ಪ್ರಾಮಾಣಿಕವಾಗಿ ವೋಟ್ ಟ್ರಾನ್ಸ್ಫರ್ ಮಾಡಿಸಿದ್ವಿ, ಆದರೆ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ನಮಗೆ ಕೈ ಕೊಟ್ರ, ಬಿಜೆಪಿ ಮತಗಳು ಜೆಡಿಎಸ್ಗೆ ಬರಲೇ ಇಲ್ವಾ ಅನ್ನೋ ಅನುಮಾನ ಜೆಡಿಎಸ್ ವಲಯದಲ್ಲಿ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರು ಈಗ ಮೈತ್ರಿಕೂಟದ ಕಾಲೆಳಿತಾ ಇದ್ದಾರೆ. ಅಧಿಕಾರಕ್ಕಾಗಿ ಮಾಡಿಕೊಂಡ ಅಪವಿತ್ರ ಮೈತ್ರಿಗೆ ಜನರೇ ತಕ್ಕ ಪಾಠ ಕಲಿಸ್ತಾ ಇದ್ದಾರೆ. ಜೆಡಿಎಸ್ ಅಸ್ತಿತ್ವವನ್ನ ಬಿಜೆಪಿ ನುಂಗಿ ನೀರು ಕುಡಿತಾ ಇದೆ ಅಂತಾನೂ ಲೇವಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಜನರು ಮಾತ್ರ ಅಲ್ಲ, ಶಾಸಕರಿಗೂ ಕೂಡ ಗೊತ್ತಿದೆ ಈ ಮೈತ್ರಿಯ ನಾಯಕತ್ವ ಸ್ಟ್ರಾಂಗ್ ಇಲ್ಲ ಅನ್ನೋದು. ಜೊತೆಗೆ ಮೈತ್ರಿ ಬಗ್ಗೆ ಅಪಸ್ವರ ಇದೆ, ಅಸಮಾಧಾನ ಇದೆ ಅನ್ನೋದು ಶಾಸಕರ ಕ್ರಾಸ್ ವೋಟಿಂಗ್ ಇಂದಾನೇ ಗೊತ್ತಾಗ್ತಿದೆ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಸೋಲಿನ ಬೆಂಕಿಗೆ ತುಪ್ಪ ಸುರಿದಿದ್ದು ಮತ್ಯಾರೂ ಅಲ್ಲ, ಜೆಡಿಎಸ್ನ ಹಿರಿಯ ನಾಯಕ ಎಚ್.ಡಿ. ರೇವಣ್ಣ. ಪರಿಸ್ಥಿತಿ ಹೀಗಿರುವಾಗ ರೇವಣ್ಣ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಂಸದೆ ಸುಮಲತಾ ಅಂಬರೀಷ್ಗೆ ಬಿಜೆಪಿ ರಾಜ್ಯಸಭಾ ಟಿಕೆಟ್ ಕೊಡೋ ವಿಚಾರದಲ್ಲಿ ಭರವಸೆ ಕೊಟ್ಟು ನಂತರ ನಿರಾಕರಿಸಿದೆ ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರೋ ಅಶೋಕ್ ಅವರು ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಜೆಡಿಎಸ್ ಪಕ್ಷದ ನಾಯಕರಾದ ಎಚ್.ಡಿ. ರೇವಣ್ಣ ಆಗ್ಲಿ ಅಥವಾ ಬೇರೆ ಯಾರೇ ಹೊರಗಿನವರಾಗ್ಲಿ ಮಾತನಾಡೋ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಯಾರಿಗೂ ರಾಜ್ಯಸಭಾ ಟಿಕೆಟ್ ಕೊಡೋ ಭರವಸೆ ಕೊಟ್ಟಿರಲಿಲ್ಲ ಅಂತಾನೂ ಹೇಳಿದ್ದಾರೆ. ಇದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೂ ರಾಜಕೀಯ ವಲಯದಲ್ಲಿ ಇದಕ್ಕೆ ಬೇರೆಯದ್ದೇ ಅರ್ಥವನ್ನ ಕೊಡಲಾಗ್ತಾ ಇದೆ. ಮೈತ್ರಿಗೆ ಒಂದು ಕಡೆ ಹೊಡೆತ ಅನ್ನೋದಾದ್ರೆ ಇನ್ನೊಂದು ಕಡೆ ನಿಜವಾಗ್ಲೂ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇರೋದು ಇಲ್ಲಿ BY ವಿಜಯೇಂದ್ರ ಹಾಗೇನೆ ಆರ್ ಅಶೋಕ್. BS ಯಡಿಯೂರಪ್ಪನವರ ಆಶೀರ್ವಾದದಿಂದ ವಿಜಯೇಂದ್ರ ಅಧ್ಯಕ್ಷ ಪಟ್ಟಕ್ಕೇರಿದಾಗ್ಲಿಂದ ಬಿಜೆಪಿಯಲ್ಲಿ ಅತೃಪ್ತರ ಬಣ ಕಾಯ್ತಾ ಕೂತಿರುತ್ತೆ. ಅದರಲ್ಲೂ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಬೆಲ್ಲದ್ ಅವರನ್ನ ಒಳಗೊಂಡ ಈ ಬಣ ಯಾವಾಗ ವಿಜಯೇಂದ್ರ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಬೇಕು ಅಂತಾನೆ ಹೊಂಚು ಹಾಕ್ತಾ ಇರುತ್ತೆ. ಈಗ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಸ್ಥಾನಗಳನ್ನು ಗೆದ್ಕೊಂಡಿದೆ, ಬಿಜೆಪಿ 2 ಸ್ಥಾನಗಳನ್ನು ಗೆದ್ಕೊಂಡಿದೆ, ಜೆಡಿಎಸ್ ಸೋತಿದೆ. ವಿಜಯೇಂದ್ರ ನಾಯಕತ್ವದಲ್ಲಿ ಪಕ್ಷ ಸತತವಾಗಿ ಹಿನ್ನಡೆ ಅನುಭವಿಸ್ತಾ ಇದೆ. ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ಬಿಜೆಪಿಯ ಮೂಲ ಕಾರ್ಯಕರ್ತರಿಗೆ ಅನ್ಯಾಯವಾಗ್ತಾ ಇದೆ. ವಿಜಯೇಂದ್ರಗೆ ಪಕ್ಷವನ್ನ ಮುನ್ನಡೆಸೋ ಮುತ್ಸದ್ದಿತನ ಇಲ್ಲ ಅಂತ ಹೈಕಮಾಂಡ್ ಮಟ್ಟದಲ್ಲಿ ದೂರು ಕೊಡೋದಕ್ಕೂ ಕೂಡ ರೆಬೆಲ್ ನಾಯಕರು ಕಾಯ್ತಿದ್ದಾರೆ. ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರಾಗಿರೋ ಆರ್ ಅಶೋಕ್ ವಿರುದ್ಧ ಬಿಜೆಪಿಯಲ್ಲಿಯೇ ಆಕ್ರೋಶ ಇದೆ. ಸದನದ ಒಳಗೂ ಹೊರಗೂ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಅಶೋಕ್ ಫೇಲ್ಯೂರ್ ಆಗ್ತಾ ಇದ್ದಾರೆ. ಈಗ ಚುನಾವಣೆಯಲ್ಲೂ ಕೂಡ ಪಕ್ಷವನ್ನ ಗೆಲ್ಲಿಸೋದಕ್ಕಾಗ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಪರಿಷತ್ ಫಲಿತಾಂಶ ನೇರವಾಗಿ ವಿಜಯೇಂದ್ರ ಹಾಗೆ ಅಶೋಕ್ ಅವರ ಕುರ್ಚಿಗೆ ಕುತ್ತು ತರೋ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಈಗ ಇನ್ನೊಂದು ವಿಚಾರ, 2028ರ ತನಕ ಈ ಜೆಡಿಎಸ್ ಬಿಜೆಪಿ ಮೈತ್ರಿ ಉಳ್ಕೊಳ್ಳುತ್ತಾ ಅನ್ನೋದು. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಪರಿಷತ್ ಚುನಾವಣೆಯ ರಿಸಲ್ಟ್ ಮೈತ್ರಿ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ.
ಲೋಕಸಭಾ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಈ ಎರಡೂ ಪಕ್ಷಗಳು ಒಂದಾಗಿದ್ವು. ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಕೂಡ ಸಿಕ್ತು, ಮೈತ್ರಿ ಯಶಸ್ವಿಯಾಯಿತು ಅಂದ್ಕೊಳ್ಳುವಷ್ಟರಲ್ಲಿ ಈ ಲೋಕಲ್ ರಿಸಲ್ಟ್ ದೊಡ್ಡ ಎಫೆಕ್ಟ್ ಮಾಡೋ ಚಾನ್ಸಸ್ ಕಾಣಿಸ್ತಾ ಇದೆ. ಯಾಕಂದ್ರೆ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಇನ್ನೂ ಹೊಂದಾಣಿಕೆ ಆಗಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಇವರಿಬ್ರು ಸಾಂಪ್ರದಾಯಿಕ ವೈರಿಗಳಂತೆ ಇದ್ದಾರೆ. ಹೀಗಿರುವಾಗ ಮುಂದಿನ ದಿನಗಳಲ್ಲಿ ಬರಲಿರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಬಿಬಿಎಂಪಿ ಎಲೆಕ್ಷನ್ನಲ್ಲಿ ಈ ಎರಡೂ ಪಕ್ಷಗಳು ಯಾವ ರೀತಿ ಸೀಟು ಹಂಚಿಕೆ ಮಾಡಿಕೊಳ್ಳುತ್ತವೆ? ಒಂದ್ ವೇಳೆ ಮೈತ್ರಿ ಮಾಡಿಕೊಂಡ್ರೂ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾರಾ? ಖಂಡಿತ ಇಲ್ಲ. ಜೆಡಿಎಸ್ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಪ್ರಾದೇಶಿಕ ಅಸ್ಮಿತೆಯನ್ನ ಬಳಸಬೇಕಾಗತ್ತೆ. ಆದರೆ ಬಿಜೆಪಿ ಜೊತೆಗಿದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಆತಂಕ ಕೂಡ ಜೆಡಿಎಸ್ಗಿದೆ. ಹೀಗಾಗಿ ಈ ಸಂಘರ್ಷ ಹೀಗೆ ಕಂಟಿನ್ಯೂ ಆದರೆ 2028ರ ಒಳಗಾಗೇನೆ ಈ ಮೈತ್ರಿ ಹಳಿ ತಪ್ಪಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಜೆಡಿಎಸ್ ನಾಯಕರ ಮುಂದಿನ ಸ್ಟ್ಯಾಂಡ್ ಯಾವ ರೀತಿಯಾಗಿರುತ್ತೆ? ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಮುಂದಿನ ದಾರಿಗಳಾದರೂ ಯಾವ್ಯಾವುವು? ಜೆಡಿಎಸ್ ಸದ್ಯಕ್ಕೆ ವೆಯ್ಟ್ ಅಂಡ್ ವಾಚ್ ತಂತ್ರಕ್ಕೆ ಶರಣಾಗುವ ಮುನ್ಸೂಚನೆ ಕೊಡ್ತಾ ಇದೆ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರಾಗಿರೋದ್ರಿಂದ ತಕ್ಷಣಕ್ಕೆ ಮೈತ್ರಿಯನ್ನ ಮುಖಾಮುಖಿಯಾಗಿ ಮುರಿದುಕೊಳ್ಳೋ ಸಾಹಸಕ್ಕೆ ಅವರು ಕೈ ಹಾಕುವುದಿಲ್ಲ. ಆದರೆ ರಾಜ್ಯ ಬಿಜೆಪಿಯ ನಾಯಕತ್ವದ ವಿರುದ್ಧ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹೇರೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ. ವಿಜಯೇಂದ್ರ ಹಾಗೆ ಅಶೋಕ್ ಅವರ ನಾಯಕತ್ವದಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಸ್ಥಳೀಯ ನಾಯಕರನ್ನ ಚೇಂಜ್ ಮಾಡಿ ಅಂತ ಅಮಿತ್ ಶಾ, ಜೆ.ಪಿ. ನಡ್ಡಾ ಅವರ ಬಳಿ ಜೆಡಿಎಸ್ ನಾಯಕರು ಕೂಡ ದೂರು ಕೊಂಡೊಯ್ಯೋ ಸಾಧ್ಯತೆ ದಟ್ಟವಾಗಿದೆ. ಇನ್ ಕೇಸ್ ಬಿಜೆಪಿ ಹೈಕಮಾಂಡ್ ತನ್ನ ರಾಜ್ಯ ನಾಯಕರನ್ನೇ ಬೆಂಬಲಿಸಿದ್ರೆ ಜೆಡಿಎಸ್ ಮುಂಬರೋ ದಿನಗಳಲ್ಲಿ ಮೈತ್ರಿಯಿಂದ ಅಂತರ ಕಾಯ್ದುಕೊಂಡು ತನ್ನದೇ ಆದ ಹಾದಿಯಲ್ಲಿ ಸಂಘಟನೆ ಮಾಡೋದಕ್ಕೆ ಶುರು ಮಾಡಬಹುದು. ಒಟ್ನಲ್ಲಿ ಹೇಳೋದಾದ್ರೆ ಈ ಪರಿಷತ್ ಚುನಾವಣಾ ಫಲಿತಾಂಶ ಕಾಂಗ್ರೆಸ್ಗೆ ಒಂದು ರೀತಿ ಬೂಸ್ಟ್ ಕೊಟ್ಟಿದ್ರೆ ಬಿಜೆಪಿ ಜೆಡಿಎಸ್ಗೆ ಶಾಕ್ ಕೊಟ್ಟಿದೆ. ಮೈತ್ರಿಯಲ್ಲಿ ಬಿರುಕು ಮೂಡೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇರೋದ್ರಿಂದ ಈ ಬಿರುಕು ಮುಂದೆ ಈ ಹಡಗನ್ನೇ ಮುಳುಗಿಸುತ್ತಾ ಅಥವಾ ದೋಸ್ತಿಗಳು ಪ್ಯಾಚಪ್ ಮಾಡ್ಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.